ತಿಮ್ಮಾರೆಡ್ಡಿಯವರಿಗೆ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋದ್ರಿಂದ ಆಗುವಂತಹ ಲಾಭ ಏನು? ನೋಡಿ, ಆ ವ್ಯಕ್ತಿ ಆ ಭಾಗದಲ್ಲಿ ಅನೇಕ ವರ್ಷಗಳಿಂದ ರಿಯಲ್ ಎಸ್ಟೇಟ್ ಉದ್ಯಮಿ. ಜಾಗ ತಗೊಳ್ಳೋದು ಕೊಳ್ಳೋದು ಇದೇ ಆತನ ಕೆಲಸ. ಅದರಲ್ಲಿ ಅವನಿಗೂ ಧರ್ಮಸ್ಥಳಕ್ಕೂ ಇರುವಂತ ವ್ಯಾಜ್ಯ. ಈತ ಧರ್ಮಸ್ಥಳಕ್ಕೆ ಯಾವುದೇ ಹಿಂದೆ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಹಿಂದೂ ಸಂಘಟನೆಗಳ ಏನು ಪ್ರಮುಖ ಅಂತ ಹೇಳ್ತಾನೆ, ಯಾವುದೋ ಗಣೇಶನ ಉತ್ಸವವನ್ನು ಮಾಡಬೇಕು, ಯಾವುದೋ ರಾಮೋತ್ಸವನ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಸೀದಾ ಹೋಗ್ತಿದ್ದ ಧರ್ಮಸ್ಥಳದಿಂದ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ಮಾಡ್ತಿದ್ದ. ಆ ನಂಟು ಧರ್ಮಸ್ಥಳಕ್ಕೂ ಇವನಿಗೂ ಚೆನ್ನಾಗಿತ್ತು. ಈತ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ. ಧರ್ಮಸ್ಥಳ ನನ್ನ ನಿಂದಿದೆ ಅಂತ ಅನ್ಕೊಂಡು ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಇವನು ಸ್ವಲ್ಪ ಬಹಳ ದೊಡ್ಡ ಮಟ್ಟಕ್ಕೆ ಜನರನ್ನ ಎದುರಿಸೋದು. ವೀರೇಂದ್ರ ಹೆಗ್ಗಡೆ ಅವರ ಶಿಷ್ಯ ಅಂತ ಹೇಳ್ಕೊಂಡೇ ಇದ್ದದ್ದು ಇವನು. ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ಶೋಷಣೆ, ದೌರ್ಜನ್ಯ, ಭ್ರಷ್ಟಾಚಾರ, ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ? ಚಿಂತೆ ಮಾಡಬೇಡಿ, ನಿಮ್ಮೊಂದಿಗೆ ನಾವಿದ್ದೇವೆ.